ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಕೊಟ್ಟಿಗೆಗೆ ಹೋದೆ. ಕೊಟ್ಟಿಗೆಯಲ್ಲಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ಆಮೇಲೆ ಹಾಲು ಕರಿಯೋಣ ಅಂತ ಎಲ್ಲ ಮುಗಿಸ್ಕೊಂಡು ಬಂದೆ. ಹಸುನು ತೊಗೊಂಡೋಗಿ ಹೊಲದಲ್ಲಿ ಕಟ್ಟಿ ಬಂದೆ. ಅಷ್ಟೊತ್ತಿಗಾಗಲೇ ನೀರು ಬಿಟ್ಟಿದ್ರು. ನೀರೆಲ್ಲ ಹಿಡಿದು ನಾನು ಟಿಫನ್ ಮಾಡೋಕ್ಕೆ ಬರೋ ಅಷ್ಟರಲ್ಲಿ 8:30 ಆಗೋಗಿತ್ತು. ನೋಡ್ತಿದ್ದೀರಲ್ವ ನೀವೇನೆ, ಬೆಳಗ್ಗೆಯಿಂದ ಟಿ ವಿ ಬರ್ತಿರ್ಲಿಲ್ಲ, ಬಟ್ ಇವಾಗ ಹೆಂಗೋ ಮಾಡಿ ಆನ್ ಮಾಡಿಕೊಟ್ಟೆ. ಐಡಿ ನೋಡ್ಕೊಂಡು ಕೂತಿದ್ದಾಳೆ. ಅವಳ ಪಾಡಿಗೆ ನೋಡ್ತಿರ್ತಾಳೆ. ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಬೇಕು. ಹಾಲು ಕಾಯಿಸ್ಕೊಟ್ರೆ ಹಾಲು ಕುಡಿದು ಒಂದು 10 ನಿಮಿಷ ಹೆಂಗೋ ಕೂತಿರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಟಿಫನ್ ರೆಡಿ ಮಾಡಿ ಕೊಡ್ತೀನಿ. ಟೊಮೊಟೊ ಗೊಜ್ಜು ಮತ್ತು ಚಪಾತಿನ. ಅವಳು ಚಪಾತಿ ಬೇಕು ಅಂದ್ಲು, ಅದಕ್ಕೆ ಚಪಾತಿನೇ ಮಾಡ್ತಿದ್ದೀನಿ. ದೀಪೋ ಅಲ್ವಾ, ಹಾಲನ್ನ ಬಿಸಿಗಿಟ್ಟಿದ್ದೀನಿ. ಹಾಲು ಬಿಸಿ ಆಗೋ ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನ ಕಲಸಿಕ್ತೀನಿ. ಹಾಲು ಬಿಸಿ ಆದ ತಕ್ಷಣ ಮಗಳಿಗೆ ಹಾಲು ಕೊಟ್ಟು ನಾನು ಕಾಫಿ ಮಾಡ್ಕೊತೀನಿ. ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನ ಕಲಸಿಕ್ಕಿದ್ರೆ ಆಮೇಲೆ ಕಾಫಿ ಕುಡಿದು ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡ್ಕೊತೀನಿ. ನೋಡ್ತಿದ್ದೀರಲ್ವಾ, ನಾನಿಲ್ಲಿ ಯೂಸ್ ಮಾಡ್ತಿರೋದು ಚಕ್ಕಿ ಆಟ ಅವರ ವೀಟ್ ಫ್ಲವರ್. ನೋಡ್ತಿದ್ದೀರಲ್ವಾ, ಕಾಫಿ ರೆಡಿ ಆಯಿತು ನನಗೆ. ನನ್ನ ಮಗಳಿಗೆ ಹಂಗೆ ಹಾಲನ್ನು ರೆಡಿ ಮಾಡಿದೆ. ಹಾಲು ಕಾಫಿ ಆಗೋ ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿದ್ದಾಯಿತು. ಇವಾಗ ಏನಿದ್ರೂ ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡಿಕೊಂಡು ಚಪಾತಿನ ಲಟ್ಸೋದೊಂದೇ ಬಾಕಿ ಇರೋದು. ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದೊಂದೇ ಬಾಕಿ ಇರೋದು. ಬನ್ನಿ ಒಗ್ಗರಣೆ ಮಾಡೋಣ. ನೋಡ್ತಿದ್ದೀರಲ್ವ, ಮೊದಲಿಗೆ ಬಾಣಲೆ ಇಟ್ಟೆ. ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದ ನಂತರ ಅದು ಬಿಸಿಯಾಗಿರೋ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ವ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಫ್ರೈ ಆಗ್ತಿದೆ. ಇವಾಗ ಇದಕ್ಕೇನೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಕಾಣಿಸ್ತಿದೆಯಾ? ಅರಿಶಿನ ಮತ್ತು ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ನೀರು ಬಿಟ್ಕೊಳ್ಳೋ ತನಕ ಟೊಮೊಟೊನ ಫ್ರೈ ಮಾಡ್ತೀನಿ. ನೋಡ್ತಿದ್ದೀರಲ್ವ, ಟೊಮೊಟೊ ಫ್ರೈ ಆಗಿದೆ, ಬಟ್ ಇನ್ನೂ ಒಂದು 5 ನಿಮಿಷ ಫ್ರೈ ಆಗಲಿ. ನಾನಿವಾಗ ಇದರಲ್ಲಿ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡ್ತೀನಿ. ನೋಡ್ತಿದ್ದೀರಲ್ವ, ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಿದೆ, ಧನಿಯಾ ಪುಡಿನ ಹಾಕಿದ್ದೀನಿ. ಇವಾಗ ಇನ್ನೂ ಒಂದು 5 ನಿಮಿಷ ಫ್ರೈ ಮಾಡೋಕ್ಕೆ ಬಿಡ್ತೀನಿ. ನಾನು ರೈಸು ಮತ್ತು ಚಪಾತಿ ಎರಡಕ್ಕೂ ಕಾಂಬಿನೇಷನ್ ಆಗಿ ಮಾಡ್ತಿರೋದ್ರಿಂದ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಕುದಿ ಬರ್ತಿದೆ. ಅದ್ರ ಜೊತೆಗೆ ಟೊಮೊಟೊನು ಫ್ರೈ ಆಗಲಿ. ನಾನು ಇದಕ್ಕೇನೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ತೀನಿ. ಇವಾಗ ತೆಂಗಿನಕಾಯಿ ಆದಮೇಲೆ ಚೆನ್ನಾಗಿ ಕುದಿಲಿ. ಒಂದು 2-3 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ತಿದ್ದೀನಿ. ಒಂದು 5 ನಿಮಿಷ ಆದರೆ ಸ್ಟವ್ ಆಫ್ ಮಾಡಿದ್ರೆ ಟೊಮೊಟೊ ಗೊಜ್ಜು ರೆಡಿ ಆಯಿತು. ಅದಾದಮೇಲೆ ನಾನು ಇವಾಗ ಚಪಾತಿನ ಲಟ್ಟಿಸ್ಕೋಬೇಕು. ಚಪಾತಿ ಲಟ್ಟಿಸೋದಕ್ಕೆ ಹೋಗ್ತೀನಿ. ಫೈನಲಿ ಟೊಮೊಟೊ ಗೊಜ್ಜು ರೆಡಿ ಆಯಿತು. ನಾನಿವಾಗ ಸ್ಟವ್ನ ಆಫ್ ಮಾಡ್ತಿದ್ದೀನಿ. ಚಪಾತಿ ಮಾಡೋದಕ್ಕಿಂತ ಮುಂಚೆ ಇದೊಂದು ಕೆಲಸ ನನಗೆ ಪೆಂಡಿಂಗ್ ಇತ್ತು. ಪೂಜೆ ಒಂದು ಆಗ್ಬಿಟ್ರೆ ಆಮೇಲೆ ಚಪಾತಿ ಅವಳಿಗೆ ಫಸ್ಟು ಒಂದು ಅರ್ಧ ಬೇಯಿಸ್ಕೊಟ್ರೆ ಅವಳ ಪಾಡಿಗೆ ಅವಳು ತಿಂತಾಳಲ್ವ ಅನ್ನೋ ಕಾರಣಕ್ಕೆ ಪೂಜೆ ಒಂದು ಮಾಡೋಣ ಅಂತ ಬಂದೆ. ಪೂಜೆನ ಮುಗಿಸಿ ಆಮೇಲೆ ನಾನು ಚಪಾತಿನ ಲಟ್ಸೋದಕ್ಕೆ ಹೋಗ್ತೀನಿ. ಟೈಮ್ ಇವಾಗ 10 ಗಂಟೆ 5 ನಿಮಿಷ ಆಗಿದೆ. ನಾನು ಪೂಜೆನ ಮುಗಿಸಿದ್ದಾಯಿತು. ಪೂಜೆನ ಮುಗಿಸಿ ಇವಾಗ ಚಪಾತಿನೆಲ್ಲ ಲಟ್ಟಿಸಿ ಹಾಕ್ಕೊಂಡಿದ್ದೀನಿ. ಚಪಾತಿನ ಬೇಯಿಸಿ ನನ್ನ ಮಗಳಿಗೆ ತಿನ್ನಕ್ಕೆ ಕೊಡಬೇಕು. ಆಲ್ರೆಡಿ ತುಂಬಾ ಲೇಟ್ ಆಗೋಗಿದೆ. ಟಿ ವಿ ನೋಡ್ಕೊಂಡು ಹೆಂಗೋ ಕೂತಿದ್ದಾಳೆ. ಇವಾಗ ಬೇಯಿಸ್ಬಿಟ್ಟು ಕೊಡ್ತೀನಿ ಅವಳಿಗೆ. ಚಪಾತಿನ ಬೇಯಿಸ್ತಾ ಇದ್ದೀನಿ. ಬೇಯಿಸಿ ಮಗಳಿಗೊಂದು ತಿನ್ನೋದಕ್ಕೆ ಕೊಟ್ಟೆ. ಇನ್ನು ಮಿಕ್ಕಿರೋದನ್ನ ನಾನು ತಿನ್ನೋದಕ್ಕೆ ಅಂತ ಬೇಯಿಸ್ಕೊತಿದ್ದೀನಿ. ನೋಡ್ತಿದ್ದೀರಲ್ವ, ಅವಳಿಗೆ ತಿಂಡಿ ಹಾಕ್ಕೊಟ್ಟಿದ್ದೆ ಅನ್ನಲ್ವಾ. ಅವಳನ್ನು ಟಿ ವಿ ನೋಡಿಕೊಂಡು ತಿಂಡಿ ತಿಂತಿದ್ಲು. ಅವಳು ತಿಂಡಿ ಮುಗಿಸಿದಾದ್ಮೇಲೆ ನಾನು ತಿಂಡಿ ತಿಂತಿದ್ದೆ. ಯಾಕಂದರೆ ನಾವು ಪಕ್ಕದ ಮನೆ ಆಂಟಿ ಅವರು ಹಪ್ಪಳ ಮಾಡ್ತಿದ್ರು. ಹಪ್ಪಳ ಪ್ರೆಸ್ ಮಾಡೋದಕ್ಕೆ ಬನ್ನಿ ಅಂತ ಕರೆದಿದ್ರು ಅನ್ನೋ ಉದ್ದೇಶಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಹೊರಟಿದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಹೋಗೋ ಅಷ್ಟರಲ್ಲಾಗಲೇ ಅವರು ಮುದ್ದೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ರು. ಇದು ಜೋಳ ಮತ್ತು ಅಕ್ಕಿ ಹಿಟ್ಟು 2 ಮಿಕ್ಸ್ ಮಾಡಿ ಮಾಡ್ತಿರೋದು ಹಪ್ಪಳನ. ತುಂಬಾ ಜನ ಬಂದಿದ್ದರು. ಅವರು
ಒಂದೇ ದಿನವೇ ಫುಲ್ಲು ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ಎಲ್ಲರಿಗೂ ಹೇಳಿದ್ರು ಬಂದು ಮಾಡ್ತಿದ್ವಿ. ಸೊ ಬೇಗ ಬೇಗ ನಾವು ಹಪ್ಳನ ಪ್ರೆಸ್ ಮಾಡಿ ಕೊಟ್ಟಂಗೆ ಒಬ್ಬರು ಒಣಗಾಕ್ತಿದ್ರು ಆಂಟಿ. ಇನ್ನು ಆ ಕಡೆ ಮುದ್ದೆ ಮಾಡಿ ಮಿತ್ಕೆ ಮಾಡಿ ಅದು ಬಿಲ್ಲೆನ ಮಾಡಿ ಕೊಡ್ತಿದ್ರು. ಸೊ ಬೇಗ ಬೇಗ ಬಿಸಿ ಇದರಲ್ಲೇ ಹೊತ್ತಿ ಹಾಕಿದ್ವಿ ನಾವು. ಸೊ ನನ್ನ ಮಗಳು ಹಂಗೆ ಆಟ ಆಡ್ಕೊಂಡು ಕೂತಿದ್ಲು. ಸರಿ ಅಂತೇಳಿ ನಾವು ಮುದ್ದೆ ಪ್ರೆಸ್ ಮಾಡಿದ್ದಾಗಿತ್ತಲ್ವ, ಅದನ್ನೆಲ್ಲ ಹಪ್ಳ ಪ್ರೆಸ್ ಮಾಡಿ ಹಾಕಿದ್ದಾದಮೇಲೆ ಇನ್ನು ಮುದ್ದೆ ಆಗಿರಲಿಲ್ಲ ಅನ್ನೋ ಉದ್ದೇಶಕ್ಕೆ ವೆಯ್ಟ್ ಮಾಡಿಕೊಂಡು ಕೂತಿದ್ವಿ. ನೋಡ್ತಿದ್ದೀರಲ್ವ ಈ ಕಡೆ ಎಲ್ಲ ಆಂಟಿ ಒಣಗಾಕ್ತಿದ್ರು. ಸೊ ಚೆನ್ನಾಗಾಗಿತ್ತು ಹಪ್ಳ ಎಲ್ಲ. ಅಕ್ಕಿ ಮತ್ತು ಜೋಳ 2 ಮಿಕ್ಸ್ದು. ಇವಳು ಮಿಷಿನ್ ಖಾಲಿ ಇದ್ದಿದ್ದಕ್ಕೋಸ್ಕರ ನಾನು ಹಪ್ಳ ಒತ್ತುತ್ತೀನಿ ಅಂತ ಖಾಲಿ ಮಿಷಿನ್ನೇ ಒತ್ತುತ್ತಿದ್ಲು. ನಾವೆಲ್ಲ ಕೂತಿದ್ವಲ್ಲ, ಇವಳು ಫೋಟೋ ತೆಗಿತೀನಿ ಅಂತ ಒಂದು ಗ್ಲಾಸ್ನ ಇಟ್ಕೊಂಡು ಆಟ ಆಡ್ತಿದ್ಲು. ಸೆಲ್ಫಿ ತೆಗಿತೀನಿ ಎಲ್ಲ ಎದ್ದು ನಿಂತ್ಕೊಳ್ಳಿ ಅಂತ. ಸರಿ ಅವಳ ಪಾಡಿಗೆ ಅವಳು ಆಟ ಆಡ್ಕೊಳ್ಳಿ, ಬಿಸಿಲು ಬೇರೆ ಹೊರಗಡೆ ಹೋದರೆ ಇನ್ನು ಅಂತ ಸುಮ್ಮನೆ ಆಗಿದ್ವಿ. ಅಷ್ಟರಲ್ಲಿ ಆಂಟಿ ಅವರು ಬಿಸಿ ಮುದ್ದೆ ಅಂತೇಳಿ ಅದರಲ್ಲಿ ಎಣ್ಣೆನ ಮಿಕ್ಸ್ ಮಾಡಿ ಕೊಟ್ಟರು, ಒಳ್ಳೆಣ್ಣೆನ. ತಿನ್ನಿ ಚೆನ್ನಾಗಿರುತ್ತೆ ಅಂತ ನಾವು ತಿಂದು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಟೀ ಬೇರೆ ಕಾಸ್ಕೊಂಡು ಬಂದಿದ್ರು ಅವರು. ಟೀ ಎಲ್ಲ ಕುಡ್ಕೊಂಡು ಈ ಒಂದು ಹಪ್ಳದ ಜರ್ನಿ ನಮ್ಮದು ಹೀಗಿತ್ತು. ಮಾಡ್ತಿದ್ವಿ. ನನ್ನ ಮಗಳೂ ಆಟ ಆಡ್ಕೋತಿದ್ಲು, ಮಲಗ್ತೀನಿ ನಾನು ಅಲ್ಲೇನೆ ಅಂತ. ಹಪ್ಳ ಎಲ್ಲ ಮಾಡಿ ಮುಗೀತು, ಬಂದ್ವಿ. ಸೊ ಒಳಗಡೆ ನಾನು ಏನೋ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ನನ್ನ ಮಗಳು ಹೊರಗಡೆ ಗೋಡೆ ಎಲ್ಲ ಕಿತ್ತು ಹೋಗಿ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ನೋಡಿ. ನಾನು ಅವಳನ್ನ ಅಂಗನವಾಡಿಗೆ ಕಳ್ಸೋಣ ಅಂತ ಕೇಳಿದೆ. ನಾನು ಹೋಗಲ್ಲ ಅಂತ ಹೇಳ್ತಿದ್ಲು. ಸುಮ್ಮನೆ ಕೇಳ್ತಾನೆ ಇದ್ದೆ, ಹೋಗು ಅಂಗನವಾಡಿಗೆ ಕಳಿಸ್ಬಿಟ್ಟು ಬರ್ತೀನಿ ಅಂತ. ನಾನು ಹೋಗಲ್ಲ ಅಂದ್ಲು. ಸರಿ ಅಂತ ಬೆಂಗಳೂರಿಂದ ಬಂದಾಗಿಂದ ಅವಳಿಗೆ ನೇಲ್ಸ್ ಕಟ್ ಮಾಡಿರಲಿಲ್ಲ, ಆಲ್ರೆಡಿ 15 ಡೇಸ್ ಆಗಿತ್ತು. ಸೊ ನೇಲ್ಸ್ ಕಟ್ ಮಾಡ್ತೀನಿ ಅಂತ ನೇಲ್ಸ್ ಕಟ್ಟರ್ ಇಸ್ಕೊಬಾ ಹೋಗು ಅಂತ ನಮ್ಮ ಎದುರುಗಡೆ ಮನೆಗೆ ಕಳಿಸ್ದೆ. ಅವ್ರ ಮನೇಲಿ ನಾಯಿ ಇದೆ, ಅದಕ್ಕೋಸ್ಕರ ಅವಳು ಹೋಗಲ್ಲ ಅಂತ ಹೇಳ್ತಿದ್ಲು. ಆದ್ರೂ ಹೋಗು ಅಂತ ಹೇಳಿದೆ, ಹೋಗಲ್ಲ ಅಂದ್ಲು. ಸರಿ ನಾನೇ ಹೋಗಿ ಇಸ್ಕೊಂಡು ಬರ್ತೀನಿ ಅಂದಿದ್ದಕ್ಕೆ ಆವಾಗ ಹೋಗ್ತೀನಿ ಅಂತ ಹೋದ್ರೂ ಅವಳು ಒಳಗಡೆ ಹೋಗೋದಕ್ಕೆ ಹೆದರುತ್ತಿದ್ದಾಳೆ. ಬಾಗಿಲಲ್ಲೇ ನಿಂತ್ಕೊಂಡು ಅಲ್ಲೇ ಕೇಳ್ತಿದ್ದಾಳೆ, ಅಕ್ಕ ನೇಲ್ ಕಟ್ರು ಕೊಡು ಅಂತ. ನಾನು ಒಳಗಡೆ ಹೋಗು ಅಂತ ಎಷ್ಟು ಹೇಳಿದ್ರು ಅವಳು ಹೋಗ್ತಾನೆ ಇಲ್ಲ. ನಾನೇ ಹೋಗಿ ಇಸ್ಕೊಂಡು ಬರ್ತೀನಿ ಇರು, ಹಂಗಿದ್ರೆ ನೀನು ಹೊರಗಡೆನೇ ಬಾ ಇಲ್ಲಿ ಕೂತ್ಕೊ ಅಂತ ಕರೆದಿದ್ದಕ್ಕೆ ಆವಾಗ ಇಲ್ಲ ನಾನು ಹೋಗ್ತೀನಿ ಇಸ್ಕೊಂಡು ಬರ್ತೀನಿ ನಾನೇನೆ ಅಂತ ಹೋದ್ಲು. ಸರಿ ಅಂತ ನಾನು ಅವಳು ಬರೋದನ್ನೇ ಕಾಯ್ತಿದ್ದೆ. ನೇಲ್ಸ್ ಕಟ್ ಮಾಡಿ ಹೊಲ್ದ ಹತ್ರ ಹೋಗ್ಬೇಕಿತ್ತು ಅಂತ ಬರ್ತಿದ್ದಾಳೆ ನೇಲ್ ಕಟ್ರನ್ನ ಇಸ್ಕೊಂಡು. ಸೊ ಇವಾಗ ನಂದು ಸ್ವಲ್ಪ ನೇಲ್ಸ್ ಎಲ್ಲ ಬೆಳೆದಿದೆ, ನೇಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಅದಾದಮೇಲೆ ಮಗಳಿಗೆ ನೇಲ್ ಕಟ್ಟಿಂಗ್ ಎಲ್ಲ ಮಾಡಿ ನಾವು ತೋಟದ ಹತ್ರ ಹೋಗಬೇಕು. ಸೊ ಹಸು ಹೊಲದಲ್ಲೇ ಇದೆ, ಹಸುನ ಹೋಗಿ ನೆರಳಲ್ಲಿ ಕಟ್ಟಿ ಬರಬೇಕು. ಬಿಸಿಲಲ್ಲೇ ಇತ್ತು ಅದು ಬೆಳಗ್ಗೆ ಕಟ್ಟಿ ಬಂದಿರೋದು. ಇವಾಗ ಹೋಗಿ ನೀರು ಕುಡಿಸಿ ಅದನ್ನು ನೆರಳಿಗೆ ಕಟ್ಟಿ ಬರಬೇಕು. ಅದಕ್ಕೋಸ್ಕರ ಅಂತಲೇ ನಾನು ಮರ್ತೋಗುತ್ತೆ ಇನ್ನು ಅಂತ ನೇಲ್ ಕಟ್ ಮಾಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಅವಳು ನೇಲ್ ಕಟ್ಟಿಸ್ಕೊಬಂದ್ಲು. ಕೊಡು ಅಂದರೆ ಕೊಡ್ತಿಲ್ಲ, ಅವಳೇ ಕಟ್ ಮಾಡ್ಕೋಬೇಕು ಅಂತಿದ್ದಾಳೆ. ನಾನು ಕಟ್ ಮಾಡ್ಕೊಂಡು ಆಮೇಲೆ ಕೊಡ್ತೀನಿ, ಕೊಡು ನೀನೇ ಕಟ್ ಮಾಡ್ಕೊವಂತೆ ಅಂತ ಕೇಳಿದೆ. ಆದ್ರೂ ಅವಳು ಕೊಡ್ತಿಲ್ಲ, ಕಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಅದೇನೋ ಆಗಿದೆ ಅಂತ ಕೊಟ್ಟಳು ನನಗೆ ಸರಿ ಮಾಡಿ ಕೊಡು ಅಂತ. ನಾನು ಸರಿ ಮಾಡಿ ಕೊಟ್ಟೆ. ಅವಳೇನೆ ಕಟ್ ಮಾಡ್ಕೊತಾಳಂತೆ. ಹೆಂಗೆ ಕಟ್ ಮಾಡ್ಕೊತಿದ್ದಾಳೆ ನೋಡಿ ನೀವು. ಅವಳಿಗೆ ಅದು ನೇಲ್ ಕಟ್ರ್ ಇಟ್ಕೊಳ್ಳೋದಕ್ಕೆ ಬರ್ತಿಲ್ಲ, ಆದ್ರೂ ನಾನೇ ಕಟ್ ಮಾಡ್ಕೊತೀನಿ ಅಂತ ಹೇಳ್ತಿದ್ಲು. ಸರಿ ಅಂತ ನೇಲ್ಸ್ ಬೆಳೆದಿದೆಯಾ ನೋಡ್ತೀನಿ ಕೊಡು ಅಂತ ಕೇಳಿದ್ರೆ ಕೈ ತೋರಿಸ್ತಿದ್ದಾಳೆ. ನೇಲ್ಸ್ ಎಲ್ಲ ಬೆಳೆದಿದೆ ಸ್ವಲ್ಪ, ಅದು ಇನ್ನು ಎಳೆ ಉಗುರುಗಳಲ್ವ. ಸೊ ತುಂಬಾ ಅದು ಕಿತ್ತರೆ ನೋವಾಗುತ್ತೆ. ಅದಕ್ಕೋಸ್ಕರನೇ ಅಷ್ಟಿರುವಾಗಲೇ ಕಟ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಕಟ್ ಮಾಡೋದಕ್ಕೆ ಅಂತ ಇಸ್ಕೊಂಡು ನೇಲ್ ಕಟ್ರನ್ನ ಅವಳದನ್ನು ಕಟ್ ಮಾಡಿ ಆಯಿತು. ನಾನು ಕಟ್ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ಒಳಗಡೆ ಬಂದು ನೋಡಿ ಹೆಂಗೆ ಜಿಗಿತಿದ್ದಾಳೆ ಕಪ್ಪೆ ಥರ. ಒಂದತ್ರ ಕೂರಲ್ಲ, ಸುಮ್ಮನೆ ನಿಲ್ಲಲ್ಲ. ಹೋಗಿ ಆಲ್ರೆಡಿ ತಲೆ ಬಾಚ್ಕೋತಿದ್ಲು. ಅದಾದಮೇಲೆ ಆ ಕಂಬನ ಸುತ್ತುತ್ತಿದ್ದಾಳೆ. ಹೆಂಗೆ ಸುತ್ತುತ್ತಾಳೆ ನೋಡಿ ನೀವೇನೆ. ಬಾಚಣಿಗೆ ಹುಡುಕೋತಿದ್ದಾಳೆ ಅದನ್ನು ತಲೆ ಬಾಚೋದಕ್ಕೆ ಅಂತ. ಸರಿ ಅಂತ ನಾನು ಅಷ್ಟರಲ್ಲಿ ಹೊಲಕ್ಕೆ ಹೋಗೋದಕ್ಕೆ ರೆಡಿ ಆದೆ. ಅವಳನ್ನು ರೆಡಿ ಆಗಿದ್ಲು. ಇನ್ನೇನು ಕರ್ಕೊಂಡು ಹೋಗೋಣ ಅಂತ, ಬಾ ಹೊಲಕ್ಕೆ ಅಂತ ಕರೆದೆ. ಸರಿ ಹೋಗೋಣ ಅಂತ ಹೇಳ್ತಿದ್ಲು. ಟಿ ವಿ ಬೇರೆ ನೋಡಿಕೊಂಡು ಆಟ ಆಡ್ತಿದ್ಲು. ಆಟ ಆಡಲಿ, ಆಮೇಲೆ ಹೋದರೆ ಒಂದೇ ಸಲ ಇನ್ನು ಹಸು ಹಿಡ್ಕೊಂಡು ಮನೆಗೆ ಬರೋದು ಪದೇ ಬರಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಟು ಹೋಗೋಣ ಅಂದ್ಕೊಂಡು ಸುಮ್ಮನೆ ಅದೇ ಆಟ ಆಡ್ತಿದ್ಲಲ್ವ ಹೆಂಗೂ ಅಂತ.
ಅಷ್ಟರಲ್ಲಿ ಮತ್ತೆ ಅವಳು ಚಪಾತಿ ಬೇಕು ಅಂತ ಚಪಾತಿ ತಿಂತಿದ್ಲು. ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ಒಂದೇ ಸಲ ಕರ್ಕೊಂಡು ಹೋದರೆ ಸೊ ಬರೋದು ಲೇಟ್ ಆದ್ರೂ ಅವಳ ಪಾಡಿಗೆ ಅವಳು ಆಟ ಆಡ್ಕೋತಾಳಲ್ವ ತೋಟದಲ್ಲಿ ಅಂತ ನಾನು ಸುಮ್ಮನೆ ಆದೆ. ಮತ್ತೆ ಚಪಾತಿ ಕೇಳಿದ್ಲು, ಕೊಟ್ಟೆ, ತಿಂದ್ಲು. ತಿಂದಿದ್ದಾದಮೇಲೆ ಹೊಲದ ಕಡೆಗೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ತೋಟ ಇರೋದು ತುಂಬಾ ಹತ್ರನೇ, ಮನೆಗೆ ಹತ್ರ ಆಗುತ್ತೆ, ಒಂದು 5 ನಿಮಿಷಕ್ಕೆಲ್ಲ ಹೋಗ್ಬೋದು. ನೋಡ್ತಿದ್ದೀರಲ್ಲ ನೀವು, ನನ್ನ ಮಗಳು ಹೋಗ್ತಿದ್ದಾಳೆ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 5 ನಿಮಿಷಕ್ಕೆಲ್ಲ ಹೋಗ್ತೀವಿ ಅಷ್ಟೇ, ಮನೆ ಹತ್ರನೇ ಇರೋದು ತೋಟ. ಹಂಗಾಗಿ ಕರ್ಕೊಂಡು ಹೋಗ್ತಿದ್ದೆ ಅವಳನ್ನು. ಅವಳು ಇಲ್ಲಿ ಯಾರ ಹತ್ರನೂ ಇರೋದಿಲ್ಲ, ಬೆಂಗಳೂರಿನಲ್ಲೇ ಇದ್ದು ಅಡ್ಜಸ್ಟ್ ಆಗಿರೋದಲ್ವ. ಸೊ ಇಲ್ಲಿ ಯಾರ ಹತ್ರನೂ ಅವಳು ಇರಲ್ಲ. ಹೋಗಿ ಬರ್ತೀನಿ ಅಂದ್ರೂ 5 ನಿಮಿಷಕ್ಕೆ ಅಂದ್ರೂ ಇರಲ್ಲ. ಹೋದಾಗೆಲ್ಲ ಅವಳನ್ನ ಕರ್ಕೊಂಡೇ ಹೋಗ್ಬೇಕು ನಾನು. ಸೊ ಹೋಗ್ತಾ ಅವಳು ಹುಣಸೆ ಮರ ಇತ್ತಲ್ಲ, ಸೊ ಅದ್ರದ್ದು ಹುಣಸೆದು ಕೋಲು ಕೊಡು ಅಂತ ಕೇಳಿದ್ಲು. ಆ ಎಲೆಗಳನ್ನೆಲ್ಲ ಕಿತ್ತು ಹಾಕೋದಕ್ಕೆ ಅಂತ ಒಂದೊಂದೇ. ಸರಿ ಅಂತ ಕಿತ್ಕೊಟ್ಟಿಲ್ಲ ಇಲ್ಲ ಅಂದರೆ ಅದಕ್ಕೂ ಅಳ್ತಾಳೆ, ಸಮಾಧಾನ ಮಾಡೋಕ್ಕಾಗಲ್ಲ ಅಂತ ಕಿತ್ಕೊಟ್ಟೆ. ಇಲ್ಲಿ ಕಾಣಿಸ್ತಿದೆಯಲ್ವ, ಇದೇನೇ ನೋಡಿ ನಮ್ಮ ತೋಟ. ರಾಗಿ ಕೂಳೆ ಇರೋದು ಮತ್ತು ಆ ಕಡೆ ತೆಂಗಿನ ಮರ ಇರೋದು, ಅದೆರಡೂ ನಮ್ಮದೇ. ಸೊ ಆ ಕಡೆದ್ರಲ್ಲಿ ತೆಂಗಿನ ಸಸಿಗಳಿದ್ದಾವೆ, ಈ ಕಡೆ ಇನ್ನು ಹಾಕಿಲ್ಲ ಸಸಿಗಳನ್ನ. ನಾನು ಮೊನ್ನೆ ಅಷ್ಟೇ ನನ್ನ ಮಗ ಬಂದಾಗ ನಾನು ನನ್ನ ಮಗ ಎಲ್ಲ ಎಳ್ದು ಹಾಕಿದ್ವಿ, ಸೋಗೆಗಳನ್ನ ಎಳ್ದಾಕ್ಬಿಟ್ಟು ಎಡಮಟ್ಟೆ ಎಲ್ಲ ಕಡ್ದು ಹಾಕಿದ್ವಿ. ಬೇಸಿಗೆ ಇರೋದಕ್ಕೆ ಡೈಲಿ ಸೋಗೆ ನಾವು ಎಷ್ಟು ಎಳ್ದಾಕಿದ್ರೂ ಡೈಲಿ ಬೀಳ್ತಾನೆ ಇರುತ್ತೆ. ಹೆಂಗಿದ್ರು ಇವಳು ಪಕ್ಕದಲ್ಲಿ ಆಂಟಿ ಒಬ್ಬರಿದ್ರು, ಅವ್ರ ಜೊತೆ ಆಟ ಆಡ್ಕೋತಾಳೆ. ಅಷ್ಟರಲ್ಲಿ ಎಳ್ದಾಕೋಣ ಸೋಗೆಗಳನ್ನ ಅಂತ ನಾನು ಎಲ್ಲ ಎಳ್ಕೊಂಡು ಬಂದು ಹಾಕ್ತಿದ್ದೆ. ಸೋಗೆನೆಲ್ಲ ಎಳ್ದಾಕಿದ್ದು ಮುಗೀತು. ಅಷ್ಟರಲ್ಲಾಗಲೇ ನನ್ನ ಮಗಳಿಗೆ ಬಾಯಾರಿಕೆ ಆಗೋಗಿತ್ತು ನನಗಿನ್ನ. ಸೊ ನಮ್ಮ ತೋಟದ ಹತ್ರನೇ ನಮ್ಮ ಮಾವ ಅವ್ರದ್ದು ಮನೆ ಇರೋದು. ಅಲ್ಲೇ ನೀರು ಕುಡಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೋದ್ವಿ ನಾವು. ಹೋಗ್ತಿದ್ದಾಳೆ ನೋಡಿ, ಅದೇನೇ ನಮ್ಮ ಮಾವ ಅವ್ರ ಮನೆ. ಸೊ ಅಲ್ಲೂ ಅವಳು ಹೋದರೆ ಕೂರೋದಕ್ಕೂ ಬಿಡಲ್ಲ ನಮ್ಮನ್ನೇನು ಜಾಸ್ತಿ ಹೊತ್ತು. ಆದ್ರೂ ಕೇಳಿದ್ಲಲ್ವ ನೀರು ಕುಡಿಬೇಕು ಅಂತೇಳಿ ಅಂತ ಕರ್ಕೊಂಡು ಹೋದೆ. ಹಸುನು ನೀರು ಕುಡಿಸಿ ಕಟ್ಬಿಟ್ಟು ಅವಳನ್ನು ಕರ್ಕೊಂಡು ಹೋದೆ ನಾನು. ಇಲ್ಲಿ ಕುಡಿಯೋದಕ್ಕೆ ಕಾಫಿ ಕೊಟ್ಟರು. ಸೊ ಕಾಫಿನ ಕುಡಿದು ನಾನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದೆ ಅವ್ರ ಜೊತೆ. ಒಂದು 5 ನಿಮಿಷ ಆದರೆ ಸಾಕು, ಮತ್ತೆ ಅಲ್ಲಿಂದ ಅವಳು ಹೋಗೋಣ ಮನೆಗೆ, ಹೊಲಕ್ಕೆ ಹೋಗೋಣ ಅಂತಾಳೆ. ಅದಕ್ಕೋಸ್ಕರ ಹೊಲಕ್ಕೆ ಮತ್ತೆ ಕರ್ಕೊಂಡು ಬಂದೆ ನಾನು. ಇನ್ನೇನು ಟೈಮ್ ಆಗಿತ್ತಲ್ವ ಅಂತ ಹಸುನು ಇಟ್ಕೊಂಡು ಒಂದೇ ಸಲ ಮನೆ ಕಡೆಗೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಹುಣಸೆ ಹಣ್ಣು ಇಕ್ಕಿದ್ದೆ, ಆ ಹುಣಸೆ ಹಣ್ಣು ತಗೊಂಡು ಇಲ್ಲಿ ನೋಡಿ ಹುಳಿ ಇದೆ ಅಂದರೂ ಕೇಳ್ದೇನೆ ಹುಣಸೆ ಹಣ್ಣನ್ನ ತಿಂತಿದ್ದಾಳೆ. ಸರಿ ಬೇಡ ಕೆಮ್ಮಾಗುತ್ತೆ ಬಿಡು ಅಂದ್ರೂ ಕೇಳಲ್ಲ ಅವಳು, ಚೆನ್ನಾಗಿದೆ ಅಂತ ಅದನ್ನೇ ತಿಂತಿದ್ದಾಳೆ. ತಿಂದಿದ್ದಾಯಿತು. ಹೊರಗಡೆ ಎದುರುಗಡೆ ಮನೆಯಲ್ಲಿ ಲಾಸಿ ಇದೆ, ಅದ್ರ ಜೊತೆ ಆಟ ಆಡ್ಕೊಂಡ್ಳು.